ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ದಿನದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡು, ಬಟ್ ನಾನು ತುಂಬ ಕಮ್ಮಿ ಇದ್ದರಿಂದ ಪಾಸಿಬಲ್ ಆಗಲಿಲ್ಲ. ಓಕೆ, ಇವತ್ತು ನಾನು ವೇರ್ ಮಾಡ್ತಿರೋ ಔಟ್ಫಿಟ್ ಬಂದು ಹೀಗಿದೆ. ಹೋಗಿ ಇದೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಸಿಂಪಲ್ ರೆಡಿ ಆಗಿದ್ದೀನಿ. ಓಕೆ, ಬನ್ನಿ. ನಾನು ಬೆಳಗ್ಗೆನೇ ಬೇಗ ಎದ್ದಿದ್ದೆ, ಲೈಕ್ ಆಲ್ಮೋಸ್ಟ್ 4:30ಗೆಲ್ಲ ಎದ್ದಿದ್ದೆ. ಎದ್ದು ವಡೆ ಮತ್ತು ಸಾಂಬಾರಿಗೆ ಎಲ್ಲ ಪ್ರಿಪ್ರೇಷನ್ಸ್ ಅಂತ ಇರುತ್ತಲ್ಲ ಎಲ್ಲನೂ ಮುಗಿಸಿ ಆಮೇಲೆ ನಾನು ಮತ್ತೆ ರೆಡಿ ಆಗೋಕ್ಕೆ ಹೋದೆ. ಫ್ರೆಶಪ್ ಆಗಿ ಎಲ್ಲ ಅಡುಗೆ ಕೆಲಸಗಳನ್ನೂ ನಾನು ಮುಗಿಸಿದ್ದು. ಲೈಕ್ ಅವತ್ತಿನ ದಿನವೇ ನಾನು ಊರಿಗೂ ಕೂಡ ಹೋಗಬೇಕಿತ್ತು. ಬಿಕಾಸ್ ಅಮ್ಮ ಮತ್ತು ತಾತನ ಪೂಜೆ ಮಾಡೋದಕ್ಕೆ ಊರಲ್ಲಿ ಇರೋದ್ರಿಂದ ಸೊ ಊರಿಗೂ ಹೋಗಬೇಕಾಗಿತ್ತು. ಸೊ ಸ್ವಲ್ಪ ಬೇಗನೆ ಆಲ್ಮೋಸ್ಟ್ ಒಂದು 10ಗೆಲ್ಲ ಮುಗಿಸೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ 10ಗೆ ಆಗಲಿಲ್ಲ. ಇಟ್ಸ್ ಟೇಕ್ಸ್ ಅರೌಂಡ್ 11:30 ಅಲ್ಲೇ ಆಗೋಯಿತು. ಮೀನ್ಸ್ ಅಲ್ಲಿ ಅಜ್ಜಿ ತಾತಂಗೆ ಪೂಜೆ ಮಾಡಿ ಲೈಕ್ ಅಲ್ಲಿ ಸಮಾಧಿ ಹತ್ರ ಎಡೆ ಹಾಕ್ತಾರೆ. ಸೊ ಅದನ್ನೇನೇನು ಮೊದಲಿಂದ ಹೇಗೆ ನಡೆಸ್ಕೊಬಂದಿದ್ರು ಆ ಥರ ಪೂಜೆ ಮಾಡಿದ್ವಿ. ಬಾ ಮಗ, ನೀವು ಬರ್ರಿ. ನೀವು ಚಲೋ ಬಟ್ಟೆ ಗಲೀಜ್ ಮಾಡ್ಕೊಂಡೋಗ ಅಲ್ಲಿ ಕುಂತ್ಕೊಂಡು ಕರ್ಕೊಂಬಂದು ಕುಂಚು ಕಾಯಿ ಹೊಡೀರಿ ಇವಾಗ. ಬಾ. ನೆಕ್ಸ್ಟ್ ಇಲ್ಲೇ ಹಸ್ಬೆಂಡ್ ಮನೆ ಮೀನ್ಸ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಲೈಕ್ ಆಟೋ ಬುಕ್ ಮಾಡಿದ್ದೆ, ಓಲಾ ಬುಕ್ ಮಾಡಿ ನಾನು ಮನೆಗೆ ಹೊರಟೆ. ಓಕೆ, ಇವಾಗ ಅಮ್ಮ ಮನೆಗೆ ಅಂದರೆ ಅಮ್ಮ ಮನೆಗೆ ಬಂದ್ವಿ, ಅವ್ರ ಮನೆಗೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ಅಲ್ಲಿ ಎಲ್ಲ ಅಜ್ಜಿ ತಾತನ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡ್ಕೊಂಡು ಇವಾಗ ಇಲ್ಲಿ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿದೆ. ಪೂಜೆ ಅಪ್ಪ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಪಾಪ ಎಲ್ಲ ಅವರೇ ಮಾಡಿದ್ದಾರೆ. ದೇವ್ರ ಮನೆ ಅಲಂಕಾರ ಮತ್ತು ಕಸ ಗುಡಿಸಿನೆಲ್ಲ ಒರೆಸಿ ಎಲ್ಲ ಮಾಡಿಟ್ಟಿದ್ರು. ನಾನು ಮತ್ತೆ ಪಕ್ಕ ಪೂಜೆ ಮಾಡಿದೆ. ಇವಾಗ ಊರಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಅಮ್ಮನಿಗೆ ಪೂಜೆ ಮಾಡಿ ತಾತನಿಗೆ ಪೂಜೆ ಮಾಡಬೇಕು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಸ್ವಲ್ಪ ಲಗೇಜ್ ಎಲ್ಲ ಎತ್ಕೊತಿದ್ದೀವಿ. ಓಕೆ, ಸ್ವಲ್ಪ ಅಜ್ಜಿಗೆ ಸೀರೆಗಳು ಕೊಡೋದಿತ್ತು, ಅದು ಮತ್ತು ಸ್ವಲ್ಪ ಕೆಲವೊಂದು ಥಿಂಗ್ಸ್ ಇತ್ತು ಊರಿಗೆ ಕೊಡೋ ಅಂಥದ್ದು. ಅದನ್ನೆಲ್ಲ ಎತ್ಕೊಂಡು ಮತ್ತು ಅಪ್ಪ ಮೇಲ್ಗಡೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ಇನ್ನೇನು ಹೊರಡ್ಬೇಕು ನಾವು ಕೂಡ. ಓಕೆ, ಆಮೇಲೆ ಅಣ್ಣನ ಮಾಡ್ಕೊಂಬರ್ತೇನೆ ಬಿಡು. ಅಣ್ಣ ಬರ್ದೋಳು ಭಾಳ ವರ್ಷ ಆಯ್ತು. ಭಾಳ ವರ್ಷ ಆಯ್ತು ಪಾಪ ಒಂದೆರಡು ಉಳಿಸು ಅಜ್ಜಿ ಗುಟ್ಟು ಗಲ್ಲಿಗೆ ಬೀಳ್ತಾವು. ಒಂದೇ ಒಂದು ಸ್ವಲ್ಪ ಉಳಿಸು. ಹಾಕಿದ್ದೀನಲ್ಲ, ಹಾಕಿದ್ದೀನಿ, ಹಾಕು. ನೀವು ಈಗ ಬೇಕು ಅಲ್ಲಿ ಹಾಕಿದ್ದೀನಿ, ಬಿಡು ಸಾಕು. ನೀನು ಅಲ್ಲೇ ಸುರಿತಾರ ಯಾರನ? ಏಯ್ ಬಿಡು ಸಾಕು, ಅಲ್ಲಿ ಒಂಚೂರು ಬೇಕು. ಸಾಕು ಬಿಡು, ಏನಾಗೈತೆ ಸಾಕು. ಅಲ್ಲೈತಾ? ಎರಡು ಹಾಕು, ಅಜ್ಜಿ ಗುಟ್ಟಿಗೆ ಹಾಕ್ತೀನಿ. ಹಾಕು ನೀನು ಚಪ್ರಕ್ಕೆ ಹಾಕು. ಹಾಂ ತಗ, ಇದು ಹೂವು ಹಾಕು. ಹಾಕಕ್ಕೆ ಚಪ್ರಕ್ಕೆ ಇಲ್ಲಿದ ಹೂವು ಇನ್ನೂ ಚೆಂದವ ಸಿಕ್ಸ್ ಅಮ್ಮಂಗೆ ಹಾಕು. ಬಿಡಿ. ಹಂಗಲ್ಲ ಹಿಂಗೆ ಬಿಡಿ ಮಾಡಾಕಿ ಇಲ್ಲೆಲ್ಲ ನೋಡಿ ಚೆಂಡು ಹೂವು ಹಾಕ್ರಿ. ಇದ್ರ ಹೂವು ಅದಾವ ನೋಡಿ ಇಲ್ಲಿ ದಾಸವಾಳದ ಹೂವು.
ಅದ್ರಾಗ ಪೂಜೆ ಕೊಡ್ಸಮ್ಮ ಒಂದೆರಡು. ಅದ್ರಾಗೆ ಸಿಗ್ತಾವ ತಗೈ. ಐತಿ ಹಾಗೆ ಇಲ್ಲೇ ಮುನ್ನೂರು ದೀಪ ಇದ್ವು ಇಲ್ಲಮ್ಮ. ಅಪ್ಪ. ಅದೇನಾದ್ರು ಕಣ್ಣಿ ಕಾಣಕ್ಕೆ. ಎಷ್ಟು ಈ ಕಡೆ ಸಾಕು ಈ ಕಡೆಯಿಂದ ಹಾಕ್ಬಾ. ಎಡೆ ಅದ್ರ ಮ್ಯಾಗ ಇರ್ತೀಯಾ? ಹಾಂ ಬಾ ಕನ್ಕಾಂಬೆ ತಂದಿದ್ರಲ್ಲ ಎಲ್ಲಪ್ಪ? ಅಲ್ಲಿ ಹಾಕಿದ್ದೀನಲ್ಲ. ಒಂದೇ ತಕ್ಲಿ ಇಡು ಎಡೆನ. ಒಂದೇ ತಕ್ಲೆ ಕೊಡು. ಏ ಕೊಡಿದ್ವಿ ಇದು ಸಾಕು ನಿಮ್ಮ ಅಪ್ಪಂದ. ಎರಡು ನಾನು ಅದಕ್ಕೆ ಎರಡು ಬುಟ್ಟಿ ನೋಡ್ತಾ ಇದ್ದೀನಿ. ಎರಡು ಒಂದೇ ಬಾ ಕೊಡು. ಅಜ್ಜಿ ಬುಟ್ಟಿ ಬಂದಿಷ್ಟು ತುಳಸಿ. ಮತ್ತೆ ಎಲೆ ಬೇಕು ಅಜ್ಜಿ ಗುಟ್ಟಿ. ಅಲ್ಲಿ ಅಲ್ಲಿ ಮೇಲೆ ಎಲೆ ಅಲ್ಲಿದ ಬಂದ ಮ್ಯಾಗೆ ಈಟ ಅದ ತಗ. ಮುಚ್ಚು ಇನ್ನೊಂದೆರಡು ಡಬ್ಬ ಅಕ್ಕೆ ತರಬೇಕಿತ್ತು. ಮಾಡ್ತೇನೆ. ನಾನು ಮತ್ತೆ ಬಿಟ್ಟು ಹೋಗು. ಹಾಕಿ ಇನ್ನೊಂದು ಬಿಟ್ಟು 2 ಇಡ್ಬೇಕು, 1 ಇಡಬಾರ್ದು. ಬಿಡು ಅಲ್ಲೇ ಹಂಗೆ ಹಣ್ಣಕ್ಕೆ ಪೂಜೆ ಮಾಡ್ಕೊಂಡು ಕೊಡು. ಅದೆಡೆ ಕೊಡು. ಹಂಗೆ ಮಾಡಿ. ಹಂಗೆ ಓದ್ಗಡೆ ಹೆಚ್ಚಿಗೆ ಮಾಡಿ. ನಿನ್ನೆ ಎಲ್ಲ ಹಾಕಿತೆ ಹಂಗೆ ಪಾನ್ ಕೈಕ್ಕೆ ಅನ್ಕೊಂಡು ಬೇಡ, ಹಂಗೆ ಓದ್ಗಡೆ ಕುಂಕುಮ ಹಾಕಿ ಬಾಳೆಹಣ್ಣು ಇಟ್ಟು ಬಂದಾಗಪ್ಪ ನೋಡ್ತಾಗೆ. ಆಯ್ತು. ಪನ್ಕ ಕೊಡು. ಲೋಟ ಅದೇ ಅಲ್ಲೇ ಇದೆ ಲೋಟ. ಲೋಟಲ್ಲಿ ಇಡಿ ಅಜ್ಜಿ, ಅಲ್ಲೇ ಲೋಟ ಇದೆ, ಹಂಗೆ ಕೊಡಿ. ಸ್ವಲ್ಪ ಗಾಳಿಗೆ ಇದಾಗಿದ್ವಾ? ಗಾಳಿ ಗುರಿಯಲ್ಲ. ಹಚ್ಚಿಗೆನವರೆಗೂ ಅಷ್ಟು ಹಸು ಕುಂಕುಮ ಮಿಲ್ ಹಾಕಿದ್ಯಾ? ಖಾಲಿ ಇದೆ. ಒರ್ಕೊಳಕ್ ಪೇಪರ್ ಏನಾದ್ರು ಅಜ್ಜಿ ಅಲ್ಲಿ ಪ್ಯಾಕೆಟ್. ಇದು ಅಜ್ಜಿ ಗುಟ್ಟಿಗೆ ಗೊತ್ತಾ? ತುತ್ತ ನಾಲ್ಕು ತಿರುಗಿಸಿ ಇಲ್ದಿದ್ರೆ ಬೇಡ ಬೇಡ ಹಂಗೆ ಇತ್ತು ಬರ ಪ್ರಿಯಾ ಬೈತಾಗೆ ಕಾಯಿ ಮಾಡ್ಕೊಂಡೈತೆ ನೀರು ಕರ್ಪೂರ ತಂದಿಲ್ಲ. ಏತಿ ಕರ್ಪೂರ ಹಾಕಿಲ್ಲ. ತಾತನ ಹತ್ರ ಕುತ್ಕೋ ಹೋಗು. ಬೈಲಿ ಏನು ಹೋಗಲ್ಲ ಚಿಕ್ಕಪ್ಪ ಕೂರ್ಸು ಚಿಕ್ಕ ಬೈಲಿ ಹೋಗಿ ತಾತ ಕೂರ್ಸಿತ್ತು. ಹುಚ್ಚ ಮಾಡ್ತೀಯಾ? ಹೋಗಲ್ಲಿ ಚಪ್ಪಲಿ ಬಿಡು ಚಪ್ಪಲಿ ಬಿಡು ಏನಾಗಲ್ಲ ಹಂಗೆ ಚಪ್ಪಲಿ ಬಿಡು. ಇದು ಬಿಡ್ಬೇಕು ಬಿಚ್ಚಬೇಕು. ಬಿದ್ದತ್ತು ಕಡಿಮೆ ನೀನು ಕೇಳಿ ನಿಲ್ಲಕ್ಕೆ ಶಕ್ತಿನೇ ಇಲ್ಲ. ಎಷ್ಟು ಜಂಬ ಹೊಡಿತೀಯ ನೀನು? ಇಲ್ಲ ಕೆತ್ತೀನಿ. ಆ ಕಡೆ ಕೂತ್ಕೊ ಒಂಚೂರು. ಹೋಗ್ಲಿ ಬಿಡಮ್ಮ, ಏನಾಗಲ್ಲ ಅಲ್ಲಿ. ಕೂತ್ಕ. ಚಪ್ಪಲಿ ಚಪ್ಪಲಿ ಹಾಕಬೇಕಾ? ಆ ಕಡೆ ಕೂತ್ಕೋರಿ ಒಂಚೂರು. ಇಲ್ಲಿ ಇಲ್ಲಿ ಬರ ಹೋಗಮ್ಮ, ಗಂಟೆ ಹಾಕ್ತಂಗಮ್ಮ. ಬೈಲಿ ಗಂಟೆ ಪೂಜೆ ಮಾಡು. ಲೋಟ ಕೊಡು. ಚೆನ್ನ ಇತ್ತಾ ಇಲ್ಲ ಕೂಚ. ಉಯ್. ನಾನು ಇಲ್ಲೇ ಇದ್ದೀನಿ, ಕೂತ್ಕೊಳ್ಳೆ. ಕಾಯಿ ನೀರು ನೋಡು ಅಲ್ಲಿ ಸಿಡಿ ಎಲ್ಲಿ? ದೀಪಕ್ಕೆ. ಮುಟ್ಟಬೇಡ. ಏಯ್ ಅದೇನು? ಒಂದೆರಡು ಬಾಳೆಹಣ್ಣು ತಕ್ಕ ಅಜ್ಜಿ ಗುಟ್ಟಿ. ತಗೊಂಡಿದ್ದೀನಿ ಗಂಟೆ ಅಲ್ಲಾಡ್ಸು. ಗಂಟೆ ಅಲ್ಲಾಡ್ಸ್ತಾರೆ ನಮ್ಮ. ಅಲ್ಲಾಡ್ಸ್ಬೇಡ್ದ ಅಲ್ಲಿ ವರ್ಷ ಅಲ್ಲಾಡಿಸ್ತಾರಪ್ಪ. ಏಕೆ ಬರ್ತಾ ಇಲ್ಲ? ಬಾ ಕಳ್ಳಿ ಯಾರು ಅಲ್ಲಾಡಿಸ್ತಾರೆ? ಅಲ್ಲಿ ಪೂಜೆ ಮಾಡ್ತಿದ್ವು ಅಲ್ಲಿ ವರ್ಷ ಎಲ್ಲ ಒಂದೇ ತಕ್ಕ ಹಾಕಿ. ಅಷ್ಟೇ ನಾ ಸುತ್ತೂನು ಮಾಡ್ಕೆ ಮಾಡಲ್ವಾ? ಬಾ ಸುತ್ತು ಮಾಡಿದ್ದಾನೆ. ನಡಿಬೇಕು, ನಾವೆಲ್ಲ ನಡೀತಲ್ವಾ? ನಡೀಲಿ ಚಡಿಯ. ಆಯ್ತು ತಡ್ರಿ ಪೂಜೆ ಮಾಡ್ರಿ. ಮಾಡಮ್ಮ. ನೀನು ಮಾಡಕ್ ಬಾ. ನೀನು ಮಾಡಂತೆ.
ಅದ್ರಲ್ಲಿ ಅಜ್ಜಿ ಗುಟ್ಟಿ ಮಾಡ್ತೀನಿ ಮೇಡಮ್ ನೀವು ಮಾಡ್ಕೊಂಬ ಬಾ ಬಾ ಮಾಡಿವಂತೆ. ನೀನು ಅಲ್ಲಿ ಲೋಟ ಕೊಡ್ತೀನಿ ನಿಂತ್ಕ ಇಲ್ಲಿ ಇಲ್ಲೇ ಮಾಡೋದು ಅಲ್ಲೇ ಒಂದು ಲೋಟ ಆಗುತ್ತೆ. ಅಲ್ಲಿ ಲೋಟ ಇದೆ ನೋಡು ನಿಂದೇ ಮುಖ್ಯ ತಾಯಿ ಇವಾಗ. ಬಾ ಬರ ಒಂದು ಲೋಟ ನೀರು ತಗೊಂಬರ ಪ್ರೀತು ತಮ್ಮ ಕೊಡ್ತಾ ಅಮ್ಮ ಆಮೇಲೆ ಬಟ್ಟೆಗೆ ಇಟ್ಬಿಡ್ತೀರಾ? ಇರಲ್ಲ ಒಂದು ಲೋಟ ಪೂಜೆ 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 ಮಾಡಿ ಏ ಬರಲ್ಲ ನೀವು ಮಾಡಿ ಬರ್ರಿ ಪೂಜೆ ಅದು ಬಿಟ್ಟು ಹೋಗ್ಬಾರ್ದು. ಹೆಂಗ್ ತಗೊಂಡು ಹೋಗ್ತೀಯ? ಏ ಇರು ಅವನು ಕರ್ಕೊಂಡು ತಡಿ ಆಯ್ತು ಹೋಗ್ಲಿ ಬಿಡು ಅವನ್ನೆಲ್ಲ ಅಜ್ಜಿ ಗುಟ್ಟಿಗೆಲ್ಲ ಅಡ್ಡ ಬೀಳಾಕಲ್ಲ. ಸರಿ ಸರಿ ಹೋಗಿ ಏ ಕೊಡಮಿಲ್ಲ ಅವನಿಗೆ ಒಲೆ ಅವನಲ್ಲಿ ನಡಿ. ಆಯ್ತು ನನಗೆ ದೊಡ್ಡ ಪಂಚಾಯತ್ ಹೋಗು ಸರಿ. ಹೋಗಿ ಬರ್ತಾ ಬಿಡು ಒಬ್ಬನೇ ಇಲ್ಲಿ ದೇವ್ರ ಮನೆ ಬಿದ್ದಿದೆ. ಅದೇ ಮತ್ತೆ ಕೊಡಿ ಕುಚ. ಬೆಂಕಿ ಪಟ್ಟ ತಗೊಂಡೇನಪ್ಪ. ಅಜ್ಜಿ ಚಿಕ್ಕಪ್ಪ ಕೊಡಪ್ಪ ಕೈ ಕರ್ಪೂರ ತಗೊಂಡೋಗಲ್ಲಿ ಅಜ್ಜಿ ಗುಟ್ಟಿ ಹೋಗಲ್ಲಿ ಅದು ಬಿದ್ದು ಬರೋ ಇಲ್ಲಿನ ಕರ್ಪೂರ ಹಚ್ಚಿಲ್ಲ. ಬರ್ತಾನೆ ತಡಿ ಅಪ್ಪ ಅಷ್ಟೇ ಐತಿ ನಿಧಾನ. ಓಕೆ, ಊರಿಗೆ ಹೋದ್ವಿ. ನಾವು ಊರಿಗೆ ಹೋದ್ಮೇಲೆ ಅಲ್ಲಿ ಪಾನಕ ಮತ್ತು ಕೋಸಂಬರಿ ಮಾಡ್ತಾರೆ ಮತ್ತು ಒಬ್ಬಟ್ಟು ಇಷ್ಟನ್ನು ಮಾಡಿ ನೈವೇದ್ಯ ಮೀನ್ಸ್ ಅಲ್ಲಿ ಎಡೆ ಹಾಕೋದು. ಅಲ್ಲಿನ ಸಂಪ್ರದಾಯದ ಪ್ರಕಾರ ನಾವು ಮಾಡ್ತಾ ಇರೋದು. ಅಲ್ಲಿ ಇಷ್ಟು ವರ್ಷಗಳಿಂದ ಇದೇ ಥರನೇ ಪೂಜೆ ಮಾಡ್ತಾ ಇರೋದು. ಸೊ ಆ ರೀಸನಿಂದ ಹೆಸ್ರು ಮೀನ್ಸ್ ಕಡಲೆಬೇಳೆದು ಕೋಸಂಬರಿ ಪಾನಕ ಬೆಲ್ಲದ ಪಾನಕ ಮಾಡ್ಕೊಂಡು ಹೋಗ್ತೀವಿ. ಸೊ ಆ್ಯಸ್ ಯೂಶಲ್ ಪೂಜೆ ಎಲ್ಲ ಮುಗಿಸಿ ಅಮ್ಮಂದು ಮತ್ತು ತಾತಂದು ಇದು ಪೂಜೆ ಮಾಡ್ತಾ ಇರೋದು. ಐ ಫೀಲ್ ಲೈಕ್ ಹೇಗೆ ಅನಿಸುತ್ತೆ ಅಂದರೆ ಈ ವ್ಲಾಗ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ, ಅಳು ಬಂದಂಗೆ ಆಗುತ್ತೆ. ಬಿಕಾಸ್ ತಾಯಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದು ಕಳ್ಕೊಂಡ ಮೇಲೇ ಗೊತ್ತಾಗೋದು ಅಥವಾ ಕಳ್ಕೊಂಡಿರೋರಿಗೆ ಗೊತ್ತಾಗೋದು. ಸೊ ಅದಕ್ಕೆ ಇರಬೇಕಾದಾಗ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಕೂಡ. ಇದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಕಳ್ಕೊಂಡ್ಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾದರೂ ಏನೂ ಯೂಸ್ ಇಲ್ಲ. ಸೊ ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ನನ್ನ ತಾಯಿನ ಕಳ್ಕೊಂಡ್ಮೇಲೆ ನಮ್ಮ ತಾಯಿ ಇರಬೇಕಾದ್ರೆ ಗೊತ್ತಿತ್ತು ಚೆನ್ನಾಗಿ ನೋಡ್ಕೊಬೇಕು ಅಂತ. ಬಟ್ ಅವ್ರು ನಾನು ಕಳ್ಕೊಂಡ್ಮೇಲೆ ಇನ್ನೂ ಜಾಸ್ತಿ ರಿಯಲೈಸ್ ಆಯಿತು ಪೇರೆಂಟ್ಸ್ ವ್ಯಾಲ್ಯೂ ಏನು. ತಂದೆ ಆಗಿರಲಿ ತಾಯಿ ಆಗಿರಲಿ ಇಬ್ಬರು ವ್ಯಾಲ್ಯೂ ಆವಾಗಲೇ ಗೊತ್ತಾಗೋದು ನಮಗೆ. ಸೊ ಐ ಹೋಪ್ ನಾನು ಏನು ಹೇಳ್ತಿದ್ದೀನಿ, ಏನು ಅರ್ಥ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಓಕೆ, ನಾನು ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡದೇ ಇರೋದಕ್ಕೆ ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಆ್ಯಂಡ್ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಕೂಡ ರೀಸನ್ ಇತ್ತು. ಬಿಕಾಸ್ ನಾನು ಊರಲ್ಲಿದ್ದೆ ಕೂಡ. ಸೊ ಊರಲ್ಲಿದ್ದಾಗ ನೆಟ್ವರ್ಕ್ ಸಿಗೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ. ಆ ರೀಸನಿಂದ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಸೊ ಇನ್ನು ಮುಂದೆ ವ್ಲಾಗ್ಸ್ನ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅಂತಲೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದನ್ನು ಚೇಂಜಸ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತೀನಿ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.